ಜನವಸತಿ ಪ್ರದೇಶದ ಮನೆಯೊಂದರಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಆಪರೇಷನ್ ಚಿರತೆ ನಡೀತಾ ಇದೆ. ನಾಡಿಗೇರಿ ಓಣಿಯಲ್ಲಿನ ಮನೆಯಲ್ಲಿದೆ ಚಿರತೆ. ಜನವಸತಿ ಪ್ರದೇಶದ ಒಂದು ಮನೆಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಆಪರೇಷನ್ ಚಿರತೆ ಆರಂಭ ಆಗಿದೆ. ನಾಡಿಗೇರಿ ಓಣಿಯಲ್ಲಿನ ಮನೆಯಲ್ಲಿ ಚಿರತೆ ಅವಿತ್ಕೊಂಡು ಕೂತ್ಕೊಂಡಿದೆ. ಕಾಡಿನಿಂದ ನಾಡಿಗೆ ಬಂದ ಚಿರತೆ ಕಂಡು ಭಯ ಭಯ ಭಯ. ಯಾರಿಗೆ ತಾನೇ ಭಯ ಆಗಲ್ಲ, ಅದನ್ನ ನೋಡಕ್ಕೆ ಭಯ ಆಗುತ್ತೆ. ನಾಗರಾಜ್ ಕಾಕಿ ಅನ್ನೋರ ಮನೆಗೆ ಚಿರತೆ ನುಗ್ಗಿದೆ. ಮನೆ ಹಿಂದಿನ ಬಾಗಿಲಿನಿಂದ ಮನೆ ಒಳಗಡೆ ನುಗ್ಗಿರೋ ಶಂಕೆ ಇದೆ. ಬೆಳಗ್ಗೆ ಹಳೆ ಮನೆ ಬಳಿ ಬಂದು ನೋಡಿದಾಗ ಚಿರತೆ ಪತ್ತೆಯಾಗಿದೆ. ಕೂಡಲೇ ಬಾಗಿಲು ಹಾಕೊಂಡು ಲಾಕ್ ಮಾಡಿದ್ದಾರೆ ಮನೆ ಮಾಲೀಕ. ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಆಪರೇಷನ್ ಚಿರತೆ ನಡೀತಾ ಇದೆ. ನೀವು ನೆನಪಿಸ್ಕೊಳ್ಬಹುದು, ಬೆಂಗಳೂರಿನಲ್ಲೂ ಕೂಡ ಒಂದು ಮನೆ ಒಳಗಡೆ ಚಿರತೆ ಹೋಗಿತ್ತು. ಸ್ವಲ್ಪ ಆ ಮನೆ ಮಾಲೀಕರ ಬುದ್ಧಿವಂತಿಕೆಯಿಂದ ಈಚೆ ಸೈಲೆಂಟಾಗಿ ಈಚೆ ಬಂದವರು ಡೋರ್ ಲಾಕ್ ಮಾಡಿದರು. ಸೊ ಇಲ್ಲೂ ಕೂಡ ಅದೇ ರೀತಿಯಾದಂಥ ಘಟನೆ ನಡೆದಿದೆ. ನೋಡಿ ಯಾವ ರೀತಿ ಔತ್ಕೊಂಡು ಕೂತ್ಕೊಂಡಿದೆ ಅಂತ ಹೇಳಿ. ಮನೆ ಹಿಂಭಾಗದ ಬಾಗಿಲಿಂದ ಬಂದು ಒಳಗಡೆ ಸೇರ್ಕೊಂಡಿರುವಂಥ ಶಂಕೆ ಇದೆ. ಸಾಕಷ್ಟು ಜನ ಕೂಡ ಜಮಾಯಿಸಿದ್ದಾರೆ ಅಲ್ಲಿ ಚಿರತೆ ನೋಡಬೇಕು ಅಂತ ಹೇಳಿ. ಸದ್ಯ ಮನೆ ಒಳಗಡೆ ಯಾರೂ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಆ ಸಂದರ್ಭದಲ್ಲಿ ಇದನ್ನು ಗಮನಿಸಿದಂಥ ಮನೆ ಮಾಲೀಕ ಅದನ್ನು ಲಾಕ್ ಮಾಡಿದ್ದಾರೆ. ಸೊ ಈಗ ಅದನ್ನು ಸೆರೆ ಹಿಡಿಯೋದು ತುಂಬಾ ಚಾಲೆಂಜಿಂಗ್. ಏನೋ ಒಂದು ನಾಯಿನೋ ಒಂದು ಹಸುನೋ ಹಿಡ್ಕೊಂಬಂದು ಕಟ್ಟಾಕ್ದಂಗೆ ಅಲ್ಲ ಚಿರತೆ ಸೆರೆ ಹಿಡಿಯೋದು ಅಂತಂದರೆ. ಸೊ ಬೆಂಗಳೂರಿನಲ್ಲಿ ಇಂಥದ್ದೇ ಘಟನೆ ನಡೆದಾಗ ಸುಮಾರು ಅರ್ಧ ದಿನ ಆಗೋಗಿತ್ತು ಅದನ್ನು ಹಿಡಿಯೋಕ್ಕೆ. ಹಾವೇರಿ ಪ್ರತಿನಿಧಿ ವೀರೇಶ್ ಬಾರ್ಕಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಒಂದು ಮನೆ ಒಳಗಡೆ ಚಿರತೆ ಹೋಗಿ ಸೇರ್ಕೊಂಡಿರೋದು ಹಾವೇರಿಯಲ್ಲಿ. ಸೊ ಇದು ಎಷ್ಟೊತ್ತಿಗೆ ಆಯಿತು? ಆ ಮನೆ ಮಾಲೀಕರಿಗೆ ಯಾವಾಗ ಗೊತ್ತಾಯಿತು? ಏನು ಕತೆ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ವೀರೇಶ್? ಏನಂದ್ರೆ ರಾಣೆಬೆನ್ನೂರು ತಾಲೂಕಿನ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಏನು ಮಾರುತಿ ನಗರದಲ್ಲಿ ಕುರುಬಗೇರಿಯ ಕ್ರಾಸ್ ಇರ್ತಕ್ಕಂಥ ಕಾಕಿ ಅವರ ನಾಗರಾಜ್ ಕಾಕಿ ಅವರ ಬಿಲ್ಡಿಂಗ್ ನಲ್ಲಿ ಈ ಒಂದು ಚಿರತೆ ಬೆಳಗಿನ ಜಾವ ಬಂದು ಸೇರ್ಕೊಂಡಿರುವಂತದ್ದು. ಅದು ಸುಮಾರು ಬೆಳಗಿನ ಜಾವ ಯಾರು ಕೂಡ ಅಷ್ಟೊಂದು ನಿದ್ದೆ ಒಬ್ಬರಿನಲ್ಲಿ ಸಾಕಷ್ಟು ಜನ ಮಲಗಿರೋದ್ರಿಂದ ಅಂತ ವೇಳೆ ಇದು ಸಿಟಿ ಒಳಗೆ ಎಂಟ್ರಿ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಆ ಮನೆಗೆ ಎಂಟ್ರಿ ಕೊಡ್ಬೇಕಾದ್ರೆ ಅದು ಸಿಟಿಗೆ ಕಾಡು ಸ್ವಲ್ಪ ಹೊಲಗಳು ಮತ್ತು ಜಮೀನುಗಳು ಬಹಳ ಹತ್ತಿರ ಇರೋದ್ರಿಂದ ಆ ಜಮೀನುಗಳಿಗೆ ಫಸ್ಟ್ ಚಿರತೆ ಎಂಟ್ರಿ ಕೊಟ್ಟಿದೆ. ಅಲ್ಲಿ ಯಾವುದೇ ಪ್ರಾಣಿಗಳು ಅಥವಾ ಕಾಡು ಪ್ರಾಣಿಗಳು ಬೇರೆ ಬೇರೆ ಆಹಾರ ಸಿಗದೇ ಇರೋದ್ರಿಂದಾಗಿ ಅದು ನಗರಕ್ಕೆ ಎಂಟ್ರಿ ಕೊಟ್ಟಿದೆ. ನಗರಕ್ಕೆ ಎಂಟ್ರಿ ಕೊಟ್ಟ ನಂತರ ಅದು ಪಾಳು ಬಿದ್ದ ಒಂದು ಮನೆಯಲ್ಲಿ ಕೂಡ ಮೊದಲಿಗೆ ವಾಸವಾಗಿದೆ. ಅದಾದ ನಂತರ ಅಲ್ಲಿ ಬೆಳಗಿನ ಜಾವ ಒಂದು ಹಳೇದಾಗಿರ್ತಕ್ಕಂಥ ಓಪನ್ ಆಗಿರ್ತಕ್ಕಂಥ ಒಂದು ಮನೆ ಕೂಡ ಎಂಟ್ರಿ ಕೊಟ್ಟಿದೆ. ಆ ಸಂದರ್ಭದಲ್ಲಿ ಅದನ್ನ ನೋಡಿದಂತ ಏನು ಮನೆಯ ಮಾಲೀಕರಿದ್ದಾರೆ ತಕ್ಷಣವೇ ಆ ಮನೆಯ ಲಾಕ್ ಅನ್ನ ಕೂಡ ಮಾಡಿರುವಂತದ್ದು. ಅದಾದ ನಂತರ ಅಲ್ಲಿನ ಆ ಹಳೆ ಮನೆ ಏನಿದೆ, ಹಳೆ ಮನೆಗೆ ಒಂದು ಕಿಂಡಿ ಇರೋದ್ರಿಂದ ಅದನ್ನ ತಪ್ಪಿಸಿಕೊಂಡು ಇದೀಗ ಮತ್ತೊಂದು ಮನೆಗೆ ಎಂಟ್ರಿ ಕೊಟ್ಟಿರುವಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಹೀಗಾಗಿ ಬಹಳ ಚಾಲೆಂಜಿಂಗ್ ಆಗಿ ಚಿರತೆ ಹಿಡಿಯುವಂತ ಒಂದು ಸಾಹಸ ಇದೀಗ ಅಲ್ಲಿನ ಸಿಬ್ಬಂದಿಗಳಿಗೆ ಒದಗಿ ಬಂದಿರುವಂತದ್ದು. ಅದರಿಗೆ ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿ ಮತ್ತೆ ಹಾಗೇನೆ ಫಾರೆಸ್ಟ್ ಸಿಬ್ಬಂದಿಗಳು ಕೂಡ ಇದೀಗ ಸ್ಥಳದಲ್ಲಿ ಮೊಕ್ಕ ಮೂಡಿರುವಂತದ್ದು. ಜೊತೆಗೆ ಪೊಲೀಸರು ಕೂಡ ಜನರನ್ನ ನಿಯಂತ್ರಿಸುವಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಚಿರತೆ ಹಿಡಿದಕ್ಕೆ ಒಂದು ಸಾಕಷ್ಟು ಹರಸಾಹಸನೆ ಪಡ್ಬೇಕಾಗುತ್ತೆ. ಯಾಕಂದ್ರೆ ಅದು ಸುಮ್ಮನೆ ಸಣ್ಣ ಪುಟ್ಟ ಪ್ರಾಣಿ ಅಲ್ಲ. ಹೀಗಾಗಿ ಯಾವ ರೀತಿ ಆದ್ರೂ ಕೂಡ ದಾಳಿ ಮಾಡುವಂತ ಸಾಧ್ಯತೆ ಸಾಕಷ್ಟು ಇರೋದ್ರಿಂದ ಅದಕ್ಕೆ ಮತ್ತೊಬ್ಬರ ಇಂಜೆಕ್ಷನ್ ಏನಾದ್ರು ಕೊಟ್ಟು ಅದನ್ನ ರೆಸ್ಕ್ಯೂ ಮಾಡ್ತಾರೆ ಅಥವಾ ಬೇರೆ ಏನಾದ್ರು ಪ್ಲಾನ್ ಹಾಕ್ತಾರೆ ಅನ್ನೋದು ಕೂಡ ಇದೀಗ ಚರ್ಚೆ ಕೂಡ ಮಾಡ್ತಾ ಇರುವಂತ ಅಧಿಕಾರಿಗಳು. ಹಾಗಾಗಿ ಈ ಚಿರತೆ ಹಿಡಿದಕ್ಕೆ ಇನ್ನು ಎಷ್ಟು ಸಮಯ ಹಿಡಿತ ಗೊತ್ತಿಲ್ಲ. ಹೀಗಾಗಿ ಜನರು ಕೂಡ ಅಲ್ಲಿ ಸಾಕಷ್ಟು ಜಮಾವಣೆ ಆಗಿರೋದ್ರಿಂದ ಅವ್ರನ್ನು ಕೂಡ ಒಂದು ರೀತಿಯಲ್ಲಿ ನಿಯಂತ್ರಣ ಮಾಡೋದ ಒಂದು ಹರಸಾಹಸ ಆಗಿದೆ. ಹೀಗಾಗಿ ಚಿರತೆಯನ್ನ ಹಿಡಿಯೋದಕ್ಕೆ ಇನ್ನು ಎಷ್ಟು ಸಮಯ ಸಿಗುತ್ತೋ ಸದ್ಯಂತರೂ ಅಧಿಕಾರಿಗಳು ಸ್ಥಳದಲ್ಲಿ ಇರುವಂತದ್ದು ಸಿಂಧೂರ. ಆದ್ರೆ ಚಿರತೆ ಯಾವ ಮಟ್ಟಿಗೆ ಸಿಗುತ್ತೆ ಅನ್ನೋದನ್ನ ನಾವೀಗ ಎಲ್ಲರೂ ಕುತೂಹಲವಾಗಿ ಕಾಯ್ತಾ ಇರೋದು ಸಿಂಧೂರ. ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.